ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ ಯಮಸ್ಯ ಕರ್ಣಾನಾಸ್ತಿ ತಸ್ಮಾತ್ ಜಾಗೃತ 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 ಅಂತ ಏನಂತಂದ್ರೆ ನಾವ್ಯಾರು ಪರ್ಮನೆಂಟ್ ಇಲ್ಲ, ಯಾರು ಪರ್ಮನೆಂಟ್ ಇಲ್ಲ. ಬುದ್ಧರವರು ಸಾವನ್ನ ಉಳ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಸಾವಿಲ್ಲದೆ ಮನೆಯೇ ಇಲ್ಲ, ಸಾಸಿವೆ ತೆಗೆದುಕೊಂಡು ಸಾವಿಲ್ಲದೆ ಮನೆಯೇ ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಜೊತೆಯಲ್ಲಿ ಪ್ರೀತಿ ರೂಪ ಹೋಗಿ ಏನು ಆ ಒಂದು ಪದ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೂ ಧ್ವನಿ ನೀಡಿದವರು, ನೋವು ಧ್ವನಿ ನೀಡಿದವರು, ಭಕ್ತಿಗೂ ಧ್ವನಿ ನೀಡಿದಂಥವ್ರು, ತಾಯಿತನಕ್ಕೂ ಧ್ವನಿ ನೀಡಿದವರು, ಸಂತೋಷಕ್ಕೂ ಧ್ವನಿ ನೀಡಿದಂಥ ಒಬ್ಬ ಗಾನಕೋಗಿಲೆ. ನನಗೆ ನಮ್ಮ ಪಕ್ಷ, ನಮ್ಮೆಲ್ಲ ಶಾಸಕರು, ಇವರೆಲ್ಲರ ನನ್ನ ವಿರೋಧ ಪಕ್ಷದ ಸ್ನೇಹಿತರ ಆಶೀರ್ವಾದದಿಂದ ಮೊದಲೇ ಬಾರಿಗೆ ಬಹಳ ವರ್ಷದ ನಂತರ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಇವತ್ತು ನಮ್ಮ ಅಶೋಕ್ ಹೇಳ್ದಂಗೆ ಇದು ನಮ್ಮ ಹೊಸ ಸರ್ಕಾರಕ್ಕೆ ಸಂತೋಷವಾದಂಥ ದಿನ. ನನಗೆ ವೈಯಕ್ತಿಕವಾಗಿ ಬಹಳ ಅತಿ ದುಃಖವಾದಂಥ ದಿನ. ಹುಟ್ಟುವಾಗ ಮಗು ಅಳ್ತಾ ಇರ್ತದೆ, ಸಮಾಜ ಬಹಳ ಸಂತೋಷ ಪಡ್ತದೆ. ಆ ಮಗು ಸಾಧನೆ ಮಾಡಿ ಸತ್ತಾಗ ಮಗು ಸಂತೋಷವಾಗಿರ್ತದೆ, ಸಮಾಜ ಅಳ್ತಾ ಇರ್ತದೆ. ಈ ಮಧ್ಯದಲ್ಲಿ ಸಾವಿನ ಯಜಮಾನ ಭಗವಂತ, ಈತ ಜಗತ್ತಿಗೆ ಒಂದು ದೊಡ್ಡ ತೋಟಗಾರವನ್ನೇ ಮಾಡಿದ್ದಾನೆ. ಇವತ್ತು ನಾವು ಆ ತೋಟದಲ್ಲಿ ನಮ್ಮ ಬೀಜಗಳನ್ನು ಬಿತ್ತಿ ಪ್ರತಿಯೊಬ್ಬರ ಜೀವನ ಅದರ ಸ್ವಭಾವ ತಕ್ಕಂತೆ ಬೆಳೆಸಿಕೊಂಡು ಕೊನೆಯ ದಿನ ಸಾವಿನ ರೂಪದಲ್ಲಿ ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ. ನನಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷದ ಜೊತೆಯಲ್ಲಿ ಅತಿ ಹೆಚ್ಚು ನೋವು ಕೂಡ ಆಗ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಕೂಡ ಅರಿವಿದೆ. ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಬಹಳ ಆಸೆ ಪಟ್ಟಂತ ಒಬ್ಬ ಆತ್ಮೀಯ. ನಾನೇನಾಗದೇ ಇರೋದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಇರೋದು ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಗೆಳೆತನವನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಸಾವನ್ನು ಕೂಡ ನಾವು ಸ್ವಾಗತಿಸಬೇಕು. ಇದು ನಮ್ಮ ಹಿರಿಯರು ಹೇಳ್ತಾರೆ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನು ಅವರ ಸಾವು, ಆ ಒಂದು ತಿಂಗಳ ಆತನ ಬದುಕಿನಲ್ಲಿ ಮಾಡಿದಂಥ ಹೋರಾಟ, ಇವೆಲ್ಲ ನೆನೆಸ್ಕೊಂಡ್ರೆ ನನ್ನ ಸ್ನೇಹಿತ ನಮ್ಮ ಸೋಮಶೇಖರ್ ಇಲ್ಲಿದ್ದಾರೆ, ಇದ್ದಾರೆ. ನವೆಂಬರ್ 14ನೇ ತಾರೀಕು ನಾವು ಸಹಕಾರ ಸಚಿವರಾಗಿದ್ದೆ. ಎಸ್.ಎಂ. ಕೃಷ್ಣರವರು ಈ ಕುರ್ಚಿಲಿ ಕೂತಿದ್ರು. ವಿಲಾಸರಾವ್ ದೇಶಮುಖ್ರವರು ಕರೆಸಿ ಒಂದು ಸಹಕಾರ ಸಪ್ತಾಹವನ್ನು ನಾವು ಮಾಡಿದೆವು. ಸಾಯಂಕಾಲ ರಾತ್ರಿ ಊಟ ಡಿನ್ನರು ಎಲ್ಲ ಯಾರು ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಕೊಟ್ಟರು. ಆ ಜವಾಬ್ದಾರಿಯನ್ನು ನಮ್ಮ ಸೋಮಶೇಖರ್ಗೆ ಕೊಟ್ಟಿದ್ದೆ. ಇದೇ ನಮ್ಮ ಅಟ್ರಿಯ ಹೋಟೆಲ್ನಲ್ಲಿ.
ಒಬ್ಬ ಮುದ್ದೂರ್ ಅಂತ ಒಬ್ಬ ನಮ್ಮ ಅಧಿಕಾರಿ, ಅಡಿಷನಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್, ಆತ 11 ಗಂಟೆ ರಾತ್ರಿ ಊಟ ಆದಮೇಲೆ ನನ್ನ ಕುಂಡಿಸ್ಕೊಂಡು, ನಾನು ಅದು ಬೆಳಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಿದ್ದೆ ಅಸೆಂಬ್ಲಿಯಲ್ಲಿ, ಇದರಲ್ಲಿ ಮೀಟಿಂಗ್ನಲ್ಲಿ, ನನ್ನ ಕುಂಡಿಸ್ಕೊಂಡು ನಿಮ್ಗೇನೋ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕಾಗಿದೆ ಅಂತೇಳಿ ಕುಂಡಿಸ್ಕೊಂಡು ಹೇಳ್ದ. ಏನು ಹೇಳಪ್ಪ ಅಂತ ಹೇಳಿದೆ, ಬಹಳ ಹಿರಿಯ ಆಫೀಸರ್. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ್ಚ ಯಮಸ್ಯ ಕರ್ಣಾನಾಸ್ತಿ ತಸ್ಮಾತ್ ಜಾಗೃತ 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 ಅಂತ. ಅಂದ್ರೆ ನಿನ್ನ ಪ್ರತಿಯೊಂದು ಕ್ಷಣ ಕೂಡ ಬಹಳ ಪವಿತ್ರವಾದ್ದು. ನೀನೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ, ಏನಾದ್ರು ಒಳ್ಳೇದು ಮಾಡಬೇಕಾದ್ರೆ ಯಾವ್ದಾದ್ರು ರೂಪದಲ್ಲಿ ನೀನು ಲೇಟ್ ಮಾಡಕ್ ಹೋಗ್ಬೇಡ, ನೀನು ಯಾವುದಕ್ಕೂ ಕಾಯಕ್ ಹೋಗ್ಬೇಡ, ನಿನ್ನ ತೀರ್ಮಾನ ಜಾಗೃತರಾಗಿರ್ಲಿ ಅಂತ ಹೇಳಿ ಆತ ಜಲ್ದಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನನಗೆ ಆದಂತ ಒಂದು ಹಿರಿಯದಂತ ಒಂದು ಬುದ್ಧಿವಾದವನ್ನು ಹೇಳ್ದ. ಇನ್ನು ಅದರ ಅರ್ಥ ಹೇಳ್ಕೊಂಡೋದ್ರೆ ಇನ್ನ ಸ್ವಲ್ಪ ಲೇಟಾಗಿ ಆಗ್ತದೆ, ನಾನು ಜಸ್ಟ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ಬೆಳಗ್ಗೆ 6:15 ಗಂಟೆ ನನ್ನ ಜೊತೆ ಅವತ್ತಿಂದ ಕೂಡ ಸುಮಾರು ಒಂದು 35 ವರ್ಷದಿಂದ ವಿಶ್ವನಾಥ್ ರೆಡ್ಡಿ ಅವರು ಅಂತ ಒಬ್ಬರು ಇಲ್ಲಿದ್ದಾರೆ, ನನ್ನ ಸ್ಪೆಷಲ್ ಆಫೀಸರು, OST ಎಲ್ಲ ಇದ್ದಾರೆ, ಅಡ್ವೈಸರ್ ಎಲ್ಲ ಆಗಿದ್ದಾರೆ, ಆಗ PS ಆಗಿದ್ರು. ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಸರ್ ಮುದ್ನೂರ್ ಅವರು ಇಲ್ಲ, ಬೆಳಗ್ಗೆ 5:15 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವ್ಯಾರು ಪರ್ಮನೆಂಟ್ ಇಲ್ಲ, ಯಾರು ಪರ್ಮನೆಂಟ್ ಇಲ್ಲ. ಸೊ ಇವತ್ತು ನಮ್ಮ ಗೆಳೆಯ ಸುಧಾಕರ್ ಅವರಲ್ಲಿ ಕೂಡ ನನಗೆ ಅಪಾರವಾದಂತ, ನಾನು ಇಷ್ಟು ಜಲ್ದಿ ಆತನ ಅಭ್ಯಾಸ ಕೂಡ ನನಗೆ ಅಷ್ಟು ಬಹಳ ಆತ್ಮೀಯನಾಗಿದ್ರು ಕೂಡ ಅರಿವಿರಲಿಲ್ಲ ನನಗೆ. ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು ಡಾಕ್ಟರ್ಗಳು 1-2-3 ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ನೋಡಿದ್ರೆ 3ನೇ ದಿನ 4ನೇ ದಿನ ಆತ ಸಿಗರೇಟ್ ಸೇರ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸಿಗರೇಟ್ ಸೇರೋ ಅಭ್ಯಾಸ ಕೂಡ ಐತಂತೆ. ಸಾಯಂಕಾಲ ಸೇರ್ತಿದ್ದೋ ಕೆಲವು ಸಂದರ್ಭದಲ್ಲಿ. ಆಗ ಬೇಕಾದಷ್ಟು ಚರ್ಚೆಗಳು ವಿಚಾರಗಳೆಲ್ಲ ನಡೀತಾ ಇತ್ತು. ಬಹಳ ಪ್ರಯತ್ನ ಮಾಡ್ದು ಆತನ ಉಳಿಸ್ಕೊಳ್ಬೇಕು ಅಂತೇಳಿ, ಬೇಕಾದಷ್ಟು ಹತ್ರ ಚರ್ಚೆ ಮಾಡ್ದು. ಸೊ ಕೊನೆಗೆ ಆತ ಕೊನೆ ಉಸಿರು ಹಿಡಿಬೇಕಾಯ್ತು. ಸೊ ಸರ್ಕಾರ ಅವರಿಗೆ ಏನು ಗೌರವ ಕೊಡಬೇಕು ಕೊಟ್ಟು, ಅದು ಮುಖ್ಯ ಅಲ್ಲ. ಅದೇ ಸಾವನ್ನ ಬಹಳ ಕಷ್ಟದಿಂದ ಆತ ಒಪ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕೃಷ್ಣ ಯಾವಾಗಲೂ ಕೂಡ ಸಾವನ್ನ ಒಪ್ಪಲೇಬೇಕು ಅನ್ನೋದನ್ನ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬುದ್ಧರವರು ಸಾವನ್ನ ಉಳ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಸಾವಿಲ್ಲದೆ ಮನೆಯೇ ಇಲ್ಲ, ಸಾಸಿವೆ ತೆಗೆದುಕೊಂಡು ಬಾ ಸಾವಿಲ್ಲದೆ ಹೋದ ಮನೆಯಲ್ಲಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ನಾನು ಗೆಳೆಯ ಸುಧಾಕರ್ ಅವರ ಮರಣದಲ್ಲಿ ಸಾರ್ಥಕತೆಯನ್ನು ಕೂಡ ನಾನು ಕಂಡಿದ್ದೇನೆ. ಅವರೊಬ್ಬ ಸೌಮ್ಯ ಸ್ವಭಾವದ ಹಸನ್ಮುಖದ ಒಬ್ಬ ದೊಡ್ಡ ರಾಜಕಾರಣಿ. ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದೋ, ತಾವು ಕೂಡ ಇದ್ದೀರಿ, ತಾವದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ. ಅವತ್ತು ಭೀಕರವಾದಂತಹ ಮಳೆ ನಮ್ಮ ಯಾತ್ರೆಗೆ ದೊಡ್ಡ ಅಡಚಣೆ. ಇಡೀ ತನ್ನ ಸೈನ್ಯವನ್ನ ಕಾರ್ಯಕರ್ತರನ್ನ ಕಟ್ಕೊಂಡು ಆ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ರಾತ್ರಿಯಲ್ಲಿ ಪಟ್ಟಂತ ಶ್ರಮ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಣ್ಣ ಕೋಮು ಜೈನ್ ಸಮುದಾಯ ಏನ ಅವರ ಚಿಕ್ಕಪ್ಪ ಕೂಡ ಇದ್ರು, ಆತನು ಕೂಡ ರಾಜಕಾರಣ ಇದ್ರು, ರಂಗನಾಥ್ ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರತಿಷ್ಠಿಸ್ತಾ ಇದ್ರು. ಅಂತ ರಾಜಕಾರಣಿ ಬಹುಶಃ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ರಾಜಕಾರಣವನ್ನು ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಆ ಕಷ್ಟ ಕಾಲದಲ್ಲಿ ಇಡೀ ರಾತ್ರಿ ಅವನು ಪಟ್ಟಂತ ಶ್ರಮ, ಅದನ್ನು ನೆನೆಸ್ಕೊಂಡು ರಾಹುಲ್ ಗಾಂಧಿ ಅವರು ನನಗೆ ಫೋನ್ ಮಾಡಿ, ಇಲ್ಲ ನಾನು ಆ ಕುಟುಂಬದ ಜೊತೆ ಮಾತಾಡಬೇಕು ಅಂತೇಳಿ
ನನ್ನ ಫೋನಿಂದನೇ ಅವ್ರಿಗೆ ಕುಟುಂಬದವ್ರಿಗೆ ಮಾತಾಡಿ ಅವತ್ತು ಸಾಂತ್ವನ ಕೂಡ ಹೇಳಿದರು. ಸೊ ಅವರ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ಬಹಳ ದೊಡ್ಡದು ಅನ್ನೋದನ್ನ ಆ ಕ್ಷೇತ್ರದ ಅಪಾರ ಜನ, ಜಿಲ್ಲೆಯವರೆಲ್ಲ ಕೂಡ ಇವತ್ತು ಸ್ಮರಿಸ್ಕೊಳ್ತಾರೆ. ಏನೇ ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು, ಪ್ಲಾನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮುಜರಾಯಿ. ಆಮೇಲೆ ನಾನೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರದ್ದೇನೋ ಸ್ವಲ್ಪ ಮುನ್ಸಿತ್ತು. ಆಗ ನಾನು ಹೋಗಿದ ತಕ್ಷಣ ಆ ಮುಜರಾಯಿ ತೆಗೆದುಬಿಟ್ಟು ರಾಮಲಿಂಗಾರೆಡ್ಡಿ ಕೊಟ್ಟೆ. ಒಂದು ಮಾತು ಕೂಡ ಆಡಲಿಲ್ಲ. ನಿನಗೋಸ್ಕರ ನಾನು ಪೋರ್ಟ್ಫೋಲಿಯೋನೇ ಇಲ್ಲದೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಶಿಸ್ತು ನನ್ನ ಮಿತ್ರ, ಆತ್ಮೀಯ ಮಿತ್ರ ಸುಧಾಕರ್ ಅವರಲ್ಲಿತ್ತು. ಅವರು ನೀರಾವರಿ ಅಭಿವೃದ್ಧಿಗೋಸ್ಕರ ಒಂದು ದೊಡ್ಡ ಕನಸನ್ನ ಕಂಡಿದ್ದರು. ಹುಟ್ಟಿದ ಮೇಲೆ ಸಾವು ಖಚಿತ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಅನೇಕ ಸಂದರ್ಭದಲ್ಲಿ ಇಲ್ಲಿ ನಾನು ಮಾತಾಡಿದ್ದೇನೆ. ಸೊ ಇವತ್ತು ಹುಟ್ಟಿದ ಮೇಲೆ ಸಾವು ಖಚಿತ, ಶೋಕ ಮಾಡಬೇಕಾದ್ದು ಕರ್ತವ್ಯ, ಅದೇನು ಪ್ರಯೋಜನ ಇಲ್ಲ. ಆದರೆ ಅವರ ಪ್ರಮುಖವಾದಂಥ ಕನಸುಗಳು, ಯೋಜನೆಗಳು ಆ ಜಿಲ್ಲೆಗೆ, ನೀರಾವರಿಗೆ ತಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನೀರಾವರಿಗೆ ಏನು ಮಾಡಿದಂಥ ಶ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ನಾನು ಒಪ್ಪಲೇಬೇಕದ್ದು. ಪ್ರತಿ ಹಂತದಲ್ಲೂ ಕೂಡ ನನ್ನ ಕೊನೆಗೆ ಆ ಜಿಲ್ಲೆಯಲ್ಲಿರುವಂಥ ಒಂದು ನೀರಾವರಿ ಯೋಜನೆಗೆ ನನ್ನ ಕೈಯಲ್ಲಿ ಹೋಗಿ ಟ್ರಯಲ್ ರನ್ ಮಾಡಿಸ್ಬೇಕು ಅಂತೇಳಿ ಅವರು, ರಘುಮೂರ್ತಿಯವರು, ನಮ್ಮ ಪಪ್ಪಿಯವರು, ನಮ್ಮ ಗೋವಿಂದಪ್ಪನವರು, ಗೋಪಾಲಕೃಷ್ಣ ಅವರೆಲ್ಲ ಕೂಡ ನಾನು ಕರ್ಕೊಂಡೋಗಿ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು. ಬಟ್ ಆ ಟ್ರಯಲ್ ರನ್ ನನ್ನ ಕೈಲಿ ಅವರು ಬದುಕಿದಾಗ ಮಾಡೋಕ್ಕಾಗಲಿಲ್ಲ. ಸೊ ಅವರ ನೆನಪಿನಲ್ಲಿ ನಾನು ಕೂಡ ಏನು ಆ ಸಣ್ಣ ಒಂದು ನೀರಾವರಿ ಯೋಜನೆ ಇದೆ, ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ನಾನು ನಿರ್ಧಾರವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದಕ್ಕೆ ಸುಧಾಕರ್ ಯಾವತ್ತೂ ಕೂಡ ಬಹಳ ದೊಡ್ಡ ಅಮರರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಿರಿಯರು ಹೇಳ್ತಾರೆ, ಕೊರಗಲೇಕೆ ಮರಗಲೇಕೆ, ಹುಟ್ಟಿ ಬದ್ದದ್ದೇಕೆ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗವೇ ಇರಲಿ, ಎಲ್ಲ ಹೊತ್ತು ಋಣ ತೆತ್ತು ಮುಂದಿನ ಪುಣ್ಯದ ಬೀಜ ಬಿತ್ತು ಅಂತೇಳಿ, ಹಂಗೆ ಆತನ ಸಾವಿನ ಯಜಮಾನ ಇವತ್ತು ಭಗವಂತ. ಈತ ಈ ಜಗತ್ತಿನಲ್ಲಿ ಅವರು ಮಾಡಿದಂಥ ಸೇವೆಯನ್ನ ಒಬ್ಬ ಮಂತ್ರಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಕುಟುಂಬ ಬಲ್ಲೆ, ಇವತ್ತು ಅವ್ರಿಗೆ ದೊಡ್ಡ ಅಪಾರವಾದಂಥ ಅಭಿಮಾನಿಗಳು, ಸ್ನೇಹ, ಅಜಾತ ಶತ್ರುವನ್ನ ರೀತಿಯಲ್ಲಿ ಬೆಳೆದಂಥ ಒಂದು ಸಣ್ಣ ಕೋಮು ಜೈನ್ ಸಮುದಾಯ ಇವತ್ತೆಲ್ಲ 1,000 ಇಲ್ಲ, ತಮಗೂ ಗೊತ್ತಿದೆ. ಆ ನನ್ನ ಸ್ನೇಹಿತ ಇವತ್ತು ಇಲ್ಲ. ಬಹುಶಃ ಅದಕ್ಕೆ ನನಗೆ ಬಹಳ ದುಃಖ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲೇಬೇಕಾಗಿದೆ. ಈ ಮಧ್ಯದಲ್ಲಿ ನೀವು ಕೂಡ ಈ ಸಂತಾಪ ಸಂದರ್ಭದಲ್ಲಿ ಅನೇಕ ನಾಯಕರನ್ನ ಸ್ಮರಿಸ್ಕೊಳ್ಬೇಕಾದ್ದು. ವೀರಣ್ಣವರು ನಮ್ಮ ಮಾಜಿ ಮಂತ್ರಿ ಆಗಿದ್ದರು. ನಮ್ಮ ಪರಮೇಶ್ವರ್ ಅವರು ಅವತ್ತು ನಾನು ಚಿತ್ರದುರ್ಗದಲ್ಲಿ ಮೀಟಿಂಗ್ ಮಾಡ್ತಿದ್ದೆ. ನಾನು ಹೋಗಲೇಬೇಕು ಅಂತೇಳಿ ಅವತ್ತು ಭಾಳ ಆ ಸರ್ಕಾರದ ಗೌರವ ಅವರಿಗೆ ಸಲ್ಲಿಸಬೇಕು. 72ರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿ 83ರಲ್ಲಿ ಕೊಟ್ಗೆರೆ ಕ್ಷೇತ್ರದ ಮಾಡಿ ಒಂದು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ನಾನು ಇದ್ದಂಥ ಒಂದು ಮಂತ್ರಿ, ಬಂದಿಖಾನೆ ಮಂತ್ರಿ ಕೂಡ ಆಗಿದ್ರು, ಲಾಟ್ರಿ ಮಂತ್ರಿ ಕೂಡ ಇದ್ದರು. ಸೊ ಹೀಗೆ ಅನೇಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಅವರು ನಮ್ಮ ಉಗ್ರಪ್ಪನವರ ಮಾವ. ಅದೊಂದು ಅವ್ರ ಮದುವೆದೇ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರ ಮಗಳದು ಉಗ್ರಪ್ಪನವ್ರ ಮದುವೆ ಇಲ್ಲಿ ಅಸೆಂಬ್ಲಿಯಲ್ಲಿ ಪಾಪ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನಮ್ಮ ಲೀಡರ್ಗಳೇ ಕರ್ಕೊಂಡೋಗಿ ಅವ್ರನ್ನ ಕಣ್ಣು ಮುಚ್ಚಿಸಿ ಉಗ್ರಪ್ಪನವ್ರಿಗೆ ಮದುವೆ ಮಾಡ್ತಾರೆ. ಅದೆಲ್ಲ ಇಲ್ಲಿ ಚರ್ಚೆ ಮಾಡೋದು ಬೇಡ. ಬಹಳ ದಕ್ಷತೆ, ಪ್ರಾಮಾಣಿಕತೆ, ಅಭಿವೃದ್ಧಿ ಪರ ಚಿಂತನೆ ಮಾಡಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ವೀರಣ್ಣವರು. ಅವರು ನಿಧನರಾದರು. ವೆಂಕಟಣ್ಣಪ್ಪನವರು ಕೂಡ ನಾವೆಲ್ಲ ಜೊತೆಯಲ್ಲಿ ಇದ್ದು ಅವ್ರನ್ನೆಲ್ಲ ನಾವು ತೋಳ ಅಂತ ಕರೀತಾ ಇದ್ದವು. ಸೊ ಈಗ ಅವ್ರ ಮಗ ವೆಂಕಟೇಶ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಮಂತ್ರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸಣ್ಣ ಕೈಗಾರಿಕೆ, ರೇಷ್ಮೆ, ಜವಳಿ, ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ಶ್ರೀಮಂತ ನಾಯಕ. ಇವತ್ತು ಆ ಕುಡಿಯೋ ನೀರಿಗೆ ಬಹಳ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂಥವ್ರು.
ಸೊ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಅವರು ಕೂಡ ಅಪಾರವಾದಂಥ ಸೇವೆಯನ್ನು ಮಾಡಿ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ಸೊ ಕೃಷಿ ನನ್ನ ವೃತ್ತಿ, ರಾಜಕೀಯ ನನ್ನ ಪ್ರವೃತ್ತಿ ಅಂತೇಳಿ ಅವರು ಮಾತಾಡೋದನ್ನ ನಿಮಿಷ ತಮ್ಮಣ್ಣ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು. ಮತ್ತೊಬ್ರು ನಮ್ಮ ಹಿರಿಯರಂತ ಶ್ರೀ ರಾಮಚಂದ್ರೇಗೌಡರು, ಅವರು ನನ್ನ ಸಂಬಂಧಿಕರು ಅಧ್ಯಕ್ಷರೇ. ಅವರು ಕಾರ್ಪೊರೇಟರ್ ಆಗಿ ಬೆಂಗಳೂರು ನಗರದ ಕಾರ್ಪೊರೇಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ನಾನು ವಿದ್ಯಾರ್ಥಿ ನಾಯಕರಾಗಿದ್ದ ಅವರು ಬಲ್ಲರು. ಅವರ ಕುಟುಂಬದಲ್ಲಿ ನಮ್ಮ ರಿಲೇಷನಲ್ಲೇ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತ ಕೂಡ ನಾನು ಅವರಿಗೆ ಬಲ್ಲೆ. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಅವರು ಕಾರ್ಪೊರೇಟರ್ ಆಗಿ ಬಹಳ 4-5 ಬಾರಿ ಅವರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದಂಥವ್ರು. ಅವರು ಕೂಡ ಬಹಳ ಸಜ್ಜನಿಕೆ, ವಿಶೇಷವಾಗಿ ಯಡಿಯೂರಪ್ಪನವ್ರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಬಲಗೈ ಬಂಟರಾಗಿ ಅವತ್ತು ಅವರು ನಿಂತ್ಕೊಂಡಿದ್ರು. ಸೊ ಸುಮಾರು 50 ವರ್ಷಗಳ ಕಾಲ ಅವ್ರದ್ದು ದೊಡ್ಡ ಒಂದು ಸೇವೆ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೀವನ ಬಹಳ ಸರಳತೆಯ ಜೀವನ. ನಾವೇ ಅವರ ಬದುಕಿನಲ್ಲಿ ಯಾವತ್ತೂ ನ್ಯಾಯ, ನೀತಿ, ಸೇವೆ, ಮಾರ್ಗದರ್ಶನ ಗಮನದಲ್ಲಿ ಇಟ್ಕೊಂಡು ಅವರ ಬದುಕನ್ನು ಮಾಡ್ತಿದ್ರು. ಇವತ್ತು ನಾನು ಆಗಲೇ ಹೇಳಿದ್ದೇನೆ, ಬಹಳ ಶಿಸ್ತಿಗೆ, ಪ್ರಾಮಾಣಿಕತೆಗೆ ಹೆಸರಾದಂಥವ್ರು. ಕರ್ನಾಟಕ ಈಗಾಗಲೇ ಹೇಳಿದ್ದೇನೆ, ಅವರ ಬಿಜೆಪಿ ಪಕ್ಷವನ್ನು ಕಟ್ಟಲಿಕ್ಕೆ ಇಡೀ ರಾಜ್ಯ ಅವರ ನಾಯಕರುಗಳ ಜೊತೆ ಪ್ರವಾಸವನ್ನು ಮಾಡಿ ಸತತವಾಗಿ 5 ಬಾರಿ ಅವರು MLC ಆಗಿ ಗೌಡರು ಬಹಳ ಸೌಮ್ಯ ಭಾವದ ರಾಜಕಾರಣಿ. ಸೊ ವೈದ್ಯಕೀಯ ಸಚಿವರಾಗಿದ್ದರು. ಆ ಮಧ್ಯದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ರಾಜೀನಾಮೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಒಂದು ದಿನನೂ ವೇಟ್ ಮಾಡಲಿಲ್ಲ. ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಮುಕ್ತರಾಗಿದ್ರು. ನಾನೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ಎದುರಿಸ್ತೇನೆ, ನನಗೆ ನೈತಿಕತೆ ಇದೆ ಅಂತ ಹೇಳಿ ನಾನು ಫೋನ್ ಮಾಡಿದ್ದೆ. ನಾನು ಬೇರೆ ಪಾರ್ಟಿದ್ರು ಕೂಡ ಧೈರ್ಯವಾಗಿರಿ, ಇದು ನೀವು ಆತುರವಾದಂಥ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ. ಇಲ್ಲ, ನಾನು ಮನಸ್ಸು ಮಾಡಿದ್ದೇನೆ, ನಮ್ಮ ಪಕ್ಷ ಕೂಡ ಮುಜುಗರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಕೂಡಲೇ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟರು. ಅವ್ರ PA ನನ್ನ ಮನೆ ಎದುರುಗಡೆನೇ ಇದ್ದ. ಅವನಿಗೆ ಹೇಳಿದೆ, ನೀನೇನೋ ಹೆಚ್ಚು ಕಮ್ಮಿ ಮಾಡಿದ್ಯಾ ಅಂತ ಕಾಣ್ತಿದೆ ಅಂತ. ಅವನು ಏನೋ ಹೇಳ್ತಿದ್ದ. ಆದರೂ ಅವರು ನಿರ್ಧಾರವನ್ನು ತೆಗೆದುಕೊಂಡು ಅವತ್ತು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿಲ್ಲ. ಬಹುಶಃ ಅವರ ವಿಚಾರದಲ್ಲಿ ಅನೇಕ ಅವರ ಸ್ನೇಹಿತರುಗಳೆಲ್ಲ ನಮ್ಮ ಸಂಬಂಧ ಇದ್ದು ಕೂಡ ಅವರು ಮಾತಾಡ್ತಾರೆ. ಹನುಮಂತಪ್ಪನವರು, ನಮ್ಮ ಹನುಮಂತಪ್ಪನವರು ಚಿತ್ರದುರ್ಗದವರು, ನನಗೆ ಭಾಳ ಆತ್ಮೀಯರು. ಜನರ ಹಾಸ್ಟೆಲಲ್ಲಿ ಅವರು ರೈಲ್ವೆ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ನನ್ನ ಜೊತೆ ಭಾಳ ಒಡನಾಟ. ನಾನು ರೂಮ್ ನಂಬರ್ 108ರಲ್ಲಿದ್ದೆ ಜನರಲ್ ಹಾಸ್ಟೆಲಲ್ಲಿ, ಅವರು 110ರಲ್ಲಿದ್ದರು. ಸೊ ಇಬ್ಬರು ನಾವೆಲ್ಲ ಅನೇಕ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ನಾವು ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು. ರಾಜೀವ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಂಥದ್ದು ಅನೇಕ ಪಕ್ಷದಲ್ಲಿ ಸಂಘಟನೆಯಲ್ಲಿ ಮಾಡ್ಕೊಂಡು ಬಂದರು. ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಪಕ್ಷದ ಕಚೇರಿಗೆ ದೊಡ್ಡ ಒಂದು ಬುನಾದಿಯನ್ನು ಇಟ್ಟಂಥವ್ರು. ನಿಜಲಿಂಗಪ್ಪನವ್ರನ್ನ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತೇಳಿ ಒತ್ತಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದಿದ್ದು ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ಅದ್ರ ಜೊತೆಲಿ ನಾವು ಇನ್ನು ಅನೇಕರು ಕೂಡ ಇವತ್ತು ಸೈಯದ್ ಯಾಸೀನ್ ಅವರು, ನಮ್ಮ ಜಾಫರ್ ಶರೀಫ್ರವರ ಅಳಿಯ, ನನಗೆ ಭಾಳ ಆತ್ಮೀಯರು. 3 ಬಾರಿ ಅವರು ನಮ್ಮ ಜೊತೆ ಶಾಸಕರಾಗಿದ್ದಂಥವ್ರು. ಅವರ ಧರ್ಮಪತ್ನಿ ನನ್ನ ಬಾಲ್ಯದಲ್ಲಿ ನಾವೆಲ್ಲ ಜೊತೆಗೆ ಒಂದೇ ಜಾಗದಲ್ಲಿ ಇದ್ದೋ. ಜಾಫರ್ ಶರೀಫ್ರವರು ನಮ್ಮ ಕನಕಪುರದಿಂದ ಲೋಕಸಭಾ ಸದಸ್ಯರಾಗಿದ್ದರು. ಆ ಕುಟುಂಬದಲ್ಲಿ ಅವರ ಜಾಫರ್ ಶರೀಫ್ ಅವರು ಹಿರಿಯ ಹಳಿಯಾಗಿ ಅವರ ಕುಟುಂಬಕ್ಕೆ ಎಲ್ಲ ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಬಂದಂಥವ್ರು. ಹೀಗೆ ಇವತ್ತು ಅನೇಕ ನಾಯಕರನ್ನ, ನಮ್ಮ ಮಾಜಿ ಶಾಸಕರಂತ ಶ್ರೀನಿವಾಸರವರು ಮತ್ತು ವೆಂಕಟಾಚಲಯ್ಯನವರು, ಅವರು ನಾನು ಜಿಲ್ಲಾ ಪಂಚಾಯತ್ನಲ್ಲಿ ಒಟ್ಟಿಗೆ ಸದಸ್ಯರಾಗಿದ್ದೆ. ಆಮೇಲೆ ಅವರು ಉಪಾಧ್ಯಕ್ಷರಾಗಿದ್ದರು, ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರು ಶಾಸಕರು ಕೂಡ ಆದರು. ನಾನೇ ಅವರ ಬೈ ಎಲೆಕ್ಷನಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಎಲ್ಲ ನಾನು ಮಾಡಿದೆ. ಆಮೇಲೆ KR ಶ್ರೀನಿವಾಸಯ್ಯನವರು, ಪುಟ್ಟರಂಗನಾಥ್ ಅವರು, ಈಗ ರೀಸೆಂಟಾಗಿ ನಮ್ಮ ಕೃಷ್ಣಪ್ಪನವರು ನಿನ್ನೆ ಕೂಡ ನಮ್ಮ ಜೊತೆ ಇಲ್ಲ. ಅದಾದಮೇಲೆ ಇವತ್ತು ನಾವು ಜಾನಕಿಯವರನ್ನು
ನಾವು ಸ್ಮರಿಸಿಕೊಳ್ಳಲೇಬೇಕು. ಪ್ರೀತಿಗೆ ಒಂದು ಧ್ವನಿ ನೀಡಿದಂಥ ಒಬ್ಬ ದೊಡ್ಡ ನಾಯಕಿ ಒಬ್ಬ ಜಾನಕಿ ಅಮ್ಮನವರು ಕೇವಲ ಬರೀ ಭಾಷೆಗಳಲ್ಲಿ ಹಾಡಾಡ್ದವ್ರಂತಲ್ಲ, ಆ ಹಾಡಿನ ಜೊತೆಯಲ್ಲಿ ಪ್ರೀತಿ ರೂಪ ಹೋಗಿ ಏನು ಆ ಒಂದು ಪದ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೂ ಧ್ವನಿ ನೀಡಿದವರು, ನೋವು ಧ್ವನಿ ನೀಡಿದವರು, ಭಕ್ತಿಗೂ ಧ್ವನಿ ನೀಡಿದಂಥವ್ರು, ತಾಯಿತನಕ್ಕೂ ಧ್ವನಿ ನೀಡಿದವರು, ಸಂತೋಷಕ್ಕೂ ಧ್ವನಿ ನೀಡಿದಂಥ ಒಬ್ಬ ಗಾನ ಕೋಗಿಲೆ. ನಮ್ಮ ಬದುಕಿನ ಪ್ರತಿಯೊಂದು ಭಾವನೆಗೂ ಕೂಡ ಅವರ ಧ್ವನಿಯನ್ನು ಕೂಡ ಕೊಟ್ಟಿದ್ರು. ಇಂದು ಅವರ ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಕಲಾವಿದನಿಗೆ ಖಂಡಿತ ನಿಜವಾದ ಒಂದು ಸಾವು ಇದ್ದೇ ಇರ್ತದೆ. ಆದರೆ ಅವರ ಧ್ವನಿ ಇವತ್ತು ಕೂಡ ಬದುಕಿದೆ. ನನಗೆ ಆಶ್ಚರ್ಯ ಆಯಿತು ಅಧ್ಯಕ್ಷೆ, ನಾನು ಅವರ ಸತ್ತ ತಕ್ಷಣ ಇಲ್ಲಿ ಮೈಸೂರಿನಲ್ಲಿ ಬಂದು ಅವರು ಉಳಿದಿದ್ರು. ಅವ್ರದ್ದು ಬೇರೆ ಪಕ್ಕದ ರಾಜ್ಯ ಆಗಿದ್ರು ಕೂಡ ಅವರ ಕುಟುಂಬದ ಕೇಳಿದೆ ನಾನು, ಏನಿದು ಅಂಥೇಳಿ, ಎಲ್ಲಿಗೆ ಕಳಿಸ್ಕೊಡ್ಬೇಕು ಅಂತೇಳಿ. ಇಲ್ಲ ಅವರು ತೀರ್ಮಾನ ಮಾಡಿಕೊಂಡೇ ಬಂದಿದ್ರು, ನನ್ನ ಕೊನೆ ಅಂತ್ಯ ಕರ್ನಾಟಕದಲ್ಲಿ ಆಗಬೇಕು, ಅದು ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರು ಇಲ್ಲೇ ಇದ್ರು. ಸೊ ಅವರ ಅಂತಿಮ ಸಂಸ್ಕಾರ ಕೂಡ ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ನಮ್ಮ ಯತೀಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅವ್ರದ್ದೆಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಇಲ್ಲ ನೀನು ಅದನ್ನ ನಮ್ಮ ಸರ್ಕಾರದ ಪರವಾಗಿ ನೀನೇ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟೆ. ಅವರ ಹಾಡುಗಳು ಇವೆ, ಅವರ ನೆನಪುಗಳು ಕೂಡ ಇದೆ. ಆದರೆ ಎಲ್ಲರೂ ಕೂಡ, ಎಲ್ಲರ ಜೊತೆಯಲ್ಲೂ ಕೂಡ ಆ ಜಾನಕಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ಕಳ್ಕೊಂಡ ಮೇಲೆ ಕೊರಗುವ ಬದಲು ನಾವು ಅವ್ರ ಜೊತೆಯಲ್ಲಿ ಇದ್ದಾಗ ಉಳಿಸ್ಕೊಳ್ಳೋದೇ ಬಹಳ ಪ್ರಮುಖವಾದಂಥ ವಿಚಾರ. ಹಾಗೆ ಭೋಸ್ಲೆ ಅವರು ಕೂಡ, ಅವರ ಬಗ್ಗೆ ಕೂಡ ತಾವು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಇತ್ತೆ. ಅವರ ಇತಿಹಾಸ ಬಹಳ ದೊಡ್ಡದು. ಇವತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಇವತ್ತು ಇನ್ನ ಹಿರಿಯರನ್ನ ಕೂಡ ಇವತ್ತು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ. ಕೊನೆಗೆ ನಮ್ಮ ದೇವೇಗೌಡರ ಧರ್ಮಪತ್ನಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇವತ್ತು ಅವರು ಕೂಡ ಬಹಳ ಈ ರಾಷ್ಟ್ರದ ರಾಜಕಾರಣ ಜೊತೆಯಲ್ಲಿ ಬಹಳ ಸರಳತೆಗೆ, ಒಂದು ಹೆಣ್ಣುಮಗಳು ಒಂದು ರಾಜಕಾರಣಿ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶ್ರೀಮತಿ ಚೆನ್ನಮ್ಮನವರು ಸಾಕ್ಷಿ. ಎಲ್ಲ ರಾಜಕಾರಣಿ ಮನೆಗಳಲ್ಲಿ ಒಂದು ಯಾವ ರೀತಿ ಒಂದು ತಾಯಿ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು, ಒಂದು ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್, ಒಂದು ಹೆಣ್ಣಿದೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಜೊತೆಯಲ್ಲಿ ಅವರ ಕುಟುಂಬದ ಹೊಳಪಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ತ್ಯಾಗದ ಹೆಣ್ಣು ನಮ್ಮ ಚೆನ್ನಮ್ಮನವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ನಾವು ಕೂಡ ನನಗೆ ಸರ್ಕಾರದ ಗೌರವ ಕೊಡಬೇಕು ಅಂದಾಗ ಬೇಕಾದಷ್ಟು ಚರ್ಚೆ ಬೇರೆ ಸ್ನೇಹಿತರಲ್ಲಿ, ಅಧಿಕಾರಿಗಳಲ್ಲೆಲ್ಲ ಬಂತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಕೂಡ, ತಾಯಿಗೆ ಕೂಡ ನಾವು ಕೊಡಕ್ಕಾಗಲಿಲ್ಲ ಅನ್ನೋದು ಕೂಡ ಬೇಕಾದಷ್ಟು ಚರ್ಚೆ ಬಂತು. ಆದರೆ ನಾನು ದಿಟ್ಟವಾದಂಥ ತೀರ್ಮಾನ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು ಹೇಳಿದೆ, ನಾವು ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಹಂಗೆ ನಮಗೆ ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು. ಅಧಿಕಾರ ಇದ್ದಾಗ ಅಂತ ದೊಡ್ಡ ಮಹಿಳೆ ತಾಯಿ ಅವರು ರಾಜ್ಯಕ್ಕೆ ಒಂದು ದೊಡ್ಡ ಮಕ್ಕಳನ್ನು ಕೂಡ ಕೊಟ್ಟಿದ್ದಾರೆ. ಅವರ ಒಂದು ದೊಡ್ಡ ಮಂಥನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಆ ಸರಳತೆಗೆ ನಾವು ಗೌರವವನ್ನು ಕೊಡಬೇಕಾದ್ದು ಒಂದು ಮಾದರಿಯಾದಂತಹ ಒಂದು ಹೆಣ್ಣುಮಗಳು. ಅಧಿಕಾರ ಇಲ್ಲದೆ ಹೋಗಿದ್ರು ಕೂಡ ಆತನ ಪ್ರತಿಯೊಬ್ಬ ಅವರ ಕುಟುಂಬದ ರಾಜಕಾರಣ, ಸಾರ್ವಜನಿಕ ಸೇವೆಗೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಗೌರವ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಅವ್ರಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿದ್ದೇವೆ. ಆ ತಾಯಿ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಸಾವುಗಳಿಗೆ ಯಾರು ಕೇಳಿ ಬರುವುದಿಲ್ಲ. ಅತಿಥಿಯಾಗಿ ನಾಳೆ ಬನ್ನಿ ಎನ್ಬೋದು, ಆದರೆ ಸಾವಿಗೆ ನಾಳೆ ಎನ್ನಲು ಸಾಧ್ಯ ಇಲ್ಲ. ಸೊ ಅದರಿಂದ ಸಾವು ಯಾವಾಗ ಬರ್ತದೋ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದನೇ ಸ್ವೀಕಾರ ಮಾಡಬೇಕು. ದುಃಖ ಬರ್ತದೆ, ದುಃಖ ನೆನಪುಗಳನ್ನು ನೋಡಿದಾಗ ಭಾವನೆಗಳನ್ನು ಆತ್ಮೀಯತೆಯಲ್ಲಿ ಬರ್ತದೆ. ಸೊ ಅದರಿಂದ ಇವತ್ತು ನಾವು ಎಲ್ಲರೂ ಕೂಡ ಇವರೆಲ್ಲರ ಆತ್ಮಕ್ಕೆ, ಕೊನೆಗೆ ನಮ್ಮ ಕೃಷ್ಣಪ್ಪನವರು ಕೂಡ
ಐ ಥಿಂಕ್ ನಿನ್ನೆ ಅವ್ರು ತೀರ್ಕೊಂಡ್ರು ಅಂತ ಗೊತ್ತು ನನಗೆ. ಬನ್ನೂರು ಕೃಷ್ಣಪ್ಪನವರು ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿದ್ದರು. ಹಿಂಗೆ ಎಲ್ಲ ಧೀಮಂತ ನಾಯಕರುಗಳು, ಶಾಸಕರುಗಳು ನಮ್ಮ ಜೊತೆ ಸೇವೆ ಮಾಡಿದಂಥವ್ರು ಎಲ್ಲ ಕೂಡ ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಚಂದ್ರಶೇಖರಪ್ಪನವರು ಇರ್ಬೋದು, ಅವರು ಕೂಡ ನಮ್ಮ ಜೊತೆ ಶಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಶಿವಮೊಗ್ಗದಿಂದ ಅವರು ಕೂಡ ನಮ್ಮ ಪಕ್ಷದಲ್ಲಿ ಅನೇಕ ಕೆಲಸಗಳಲ್ಲಿ ನಮ್ಮ ಜೊತೆಯಲ್ಲಿ ತೊಡ್ಕೊಂಡಿದ್ರು. ಅವರ ಮಗ ಕೂಡ ಇವತ್ತು ನಮ್ಮ ಜೊತೆ ಮೊನ್ನೆ ನಾವು ಲಾಸ್ಟ್ ಟೈಮು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದು, ಆತ ಸೋತ. ಶ್ರೀನಿವಾಸ ಏನವರು ಕೂಡ ಭಾಳ ಹತ್ತಿರದಿಂದ ಬಲ್ಲೆ. ನಾನು ಪುಟ್ಟರಂಗನಾಥ್ ಅವರು ಕೂಡ ಹತ್ತಿರದಿಂದ ಬಂದೆ. ಅವರು ಕೂಡ 11ನೇ ವಿಧಾನಸಭೆಯಲ್ಲಿ ಶಾಸಕರಾಗಿ ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ತಮ್ಮ ಪ್ರಾರ್ಥನೆ, ತಮ್ಮ 4 ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದೆ ಕೆಲವು ಅನೇಕ ಸ್ನೇಹಿತರು ವಿರೋಧ ಪಕ್ಷವರು ಮಾತಾಡ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.